ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತಾ ನಾಯಕ್ ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ. ಹಾಗೂ ಖ್ಯಾತ ಚಿತ್ರದ ಕಾಂತಾರ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ಸಪ್ತಮಿ ಗೌಡ ಕೂಡ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಈ ನಮಗೆ ವಿಜಯಪುರಕ್ಕೆ ಬಂದಿದ್ದೀರಿ, ಏನ್ ಅನ್ಸುತ್ತೆ ಮೇಡಮ್ ವಿಜಯಪುರ ಜನತೆ ಬಗ್ಗೆ ನೋಡೋಣ? ಬಹಳ ಖುಷಿ ಇದೆ, ಬಹಳ ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲ ಸಿನಿಮಾ ಆಗಿರ್ಬೋದು, ಯಾವುದೇ ರೀತಿ ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇದೆ ಕಾರ್ಯಕ್ರಮಕ್ಕೆ. ಬಹಳ ಖುಷಿ ಆಗ್ತಾ ಇದೆ. ಅದು ಈಗಿನ ಯುವಕರಿಗೆ ಈ ಉದ್ಯೋಗ ಮೇಳಕ್ಕೆ ಬಂದಿದ್ದೀರಿ. ಉದ್ಯೋಗ ಮೇಳದಲ್ಲಿ ತಾವು ಕೂಡ ಹೇಳಿದ್ರಿ ಬಹಳಷ್ಟು ಚಾಲೆಂಜಸ್ ಆಗಿದೆ ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡೋ ದೃಷ್ಟಿಕೋನದ ಸ್ಕಿಲ್ ಬೇಕಾಗಿದೆ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ರಿ. ಈಗಿನ ವಿಜಯಪುರ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆ ಯುವಕರಿಗೆ ಏನು ಹೇಳಿ? ಅಂದ್ರೆ ಯಾವುದೇ ಭಾಗ, ಯಾವುದೇ ವಿಭಾಗ, ಯಾವುದೇ ಜಿಲ್ಲೆ ಎಲ್ಲೇ ಇರ್ಬೋದು, ಬೆಂಗಳೂರು ಅಂತ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅದು ತುಂಬಾ ಮುಖ್ಯ. ಉದ್ಯೋಗ ಅನ್ನೋದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಯಾವುದೇ ಏಜ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಮುಖ್ಯ. ಸೊ ಇವತ್ತು ಸರ್ಕಾರ ಅವರು ಇದನ್ನ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಈ ಕೌಶಲ್ಯ ಅಭಿವೃದ್ಧಿ ಇನಿಷಿಯೇಟಿವ್ ಏನಿದೆ, ಸೊ ಬಹಳ ಖುಷಿ ಆಗ್ತಾ ಇದೆ. ಮೇಡಮ್, ಕಾಂತಾ ಮೇಡಮ್ ಅವರ ಕಾನ್ಸೆಪ್ಟ್ ಏನಿದೆ, ಉದ್ಯೋಗ ಮೇಳದ ಕಾನ್ಸೆಪ್ಟ್ ಈಗಿನ ಯುವಕರಿಗೆ, ಅದು ಸಪ್ತಮಿ ಗೌಡ ಮೇಡಮ್ ಅವ್ರನ್ನ ಕರೆಸಿದ್ದೀರಿ, ಏನ್ ಅನ್ಸುತ್ತೆ ನಿಮಗೆ? ಈ ಕಾರ್ಯಕ್ರಮ ಬೇಕಾಗಿತ್ತು ನಮ್ಮ ವಿಜಯಪುರ ಯುವಜನತೆಗಾಗಿ. ಉದ್ಯೋಗ ಮೇಳದಲ್ಲಿ ಬರೀ ಉದ್ಯೋಗ ಅಷ್ಟೇ ಅಲ್ಲ ನಮ್ಮ ಕಲ್ಪನೆ. ಸಪ್ತಮಿ ಗೌಡ ಅವರು ತಮ್ಮ ಸ್ಪೀಚಲ್ಲೇ ಹೇಳಿದ್ದಾರೆ, ಸ್ಕಿಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಎವ್ರಿ ಒನ್ ಹ್ಯಾಸ್ ಅ ಸ್ಪೆಷಲ್ ಸ್ಕಿಲ್ಸ್. ಅದನ್ನು ತರಬೇಕು. ಜಾಬ್ ತಗೊಳ್ತೀವಿಕ್ಕಿಂತ ನಾವು ಎಷ್ಟು ಜನಕ್ಕೆ ಜಾಬ್ ಕೊಡ್ತೀವಿ ಅಂತ ತಲೆಯಲ್ಲಿ ಬರಬೇಕು ನಮ್ಮ ಯುವಕರಿಗೆ. ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ, ಅವಕಾಶನ ಉಪಯೋಗಿಸ್ಕೊಳ್ಳಿ. ಒಂದು ವೇಳೆ ಅಕಸ್ಮಾತಾಗಿ ಇಲ್ಲಿ ಉದ್ಯೋಗ ಸಿಗದಿದ್ರು ಕೂಡ ನಿಮ್ಗೆ ಯಾವ ಸ್ಕಿಲ್ ಕಡಿಮೆ ಇದೆ, ಕೊರತೆ ಇದೆ ಅಂತ ಅದ್ರ ಮೂಲಕ ಹೇಳಿದ್ರೆ ನಾವು ಮುಂದಿನ ದಿನಮಾನದಲ್ಲಿ ಅದರ ಒಂದು ಸ್ಟೆಪ್ ತಗೊಳ್ತೇವೆ. ಯುವತಿಯರಿಗೋಸ್ಕರ ಏನು ಹೇಳ್ತೀರಿ ಮೇಡಮ್? ಯುವತಿಯರು ಅಂದ್ರೆ ಯುವಕರು ಅಂತಲ್ಲ, ಯಾರೇ ಆಗಿರ್ಬೋದು, ಜೆಂಡರ್ ಬಯಸ್ ಇಲ್ಲದೆ ಅವ್ರು ಎಲ್ರಿಗೂ ಕೆಲಸ ಸಿಗಬೇಕು. ಆ್ಯಂಡ್ ಒಂದೇನಂದರೆ ವೆನ್ ಇಟ್ ಕಮ್ಸ್ ಟು ವುಮೆನ್ ಅಂತ ಬಂದಾಗ, ಒಂದು ಮನೆಗಳಲ್ಲೇ ಅವ್ರು ಫಸ್ಟ್ ಸ್ಟೆಪ್ ಅಲ್ಲೇ ಫೌಂಡೇಶನಲ್ಲೇ ಅವ್ರನ್ನ ತಡೀತಾರೆ, ಬೇಡ ಅಂತ ಹೇಳ್ತಾರೆ. ಬಟ್ ಇವಾಗ ಆ ರೀತಿ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ತುಂಬ ಜನ ಮುಂದೆ ಬಂದಿದ್ದಾರೆ. ಸಾಕಷ್ಟು ಬೆಂಗಳೂರಿಗೆ ಬರ್ತಾರೆ ಸಾಕಷ್ಟು ಜನ ಕೆಲಸ ಹುಡ್ಕೊಂಡು, ಕೆಲಸಕ್ಕೋಸ್ಕರ. ಸೊ ಅವ್ರಿಗೆಲ್ರಿಗೂ ಇವತ್ತು ಸ್ಕಿಲ್ ಪ್ರತಿಯೊಂದು ಕಡೆ ಇವತ್ತು ಎಜುಕೇಷನ್ ಭಾಳ ಚೆನ್ನಾಗಿ ಎಲ್ರಿಗೂ ಲಭ್ಯ ಇದೆ. ಸೊ ಅದ್ರ ಜೊತೆ ಈ ಥರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ, ಎಸ್ಪೆಷಲಿ ಸರ್ಕಾರದಿಂದ ಆ ಥರ ಕಾರ್ಯಕ್ರಮ ಆಗ್ತಾ ಇದೆ ಅಂದಾಗ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಅದು ಒಂದು ಯಾವುದೇ ಇವಾಗ ಸರ್ಕಾರ ಅಂತ ಬಂದಾಗ ಅದ್ರ ಹೆಸರು ಇವಾಗ ಕರ್ನಾಟಕ ಸರ್ಕಾರ ಅಂತ ಅಲ್ಲಿ ಬಂದಾಗ ಅದೊಂದು ಗ್ಯಾರಂಟಿ ಅಂತ ಸಿಗುತ್ತೆ. ಯಾವುದೇ ಒಂದು ಯುವಕರಿಗೆ ಇವಾಗ ಆಫರ್ ಲೆಟರ್ ಸಿಕ್ಕಿದಾಗ ಅವ್ರಿಗೆ ಅದೊಂದು ಗ್ಯಾರಂಟಿ ಇರುತ್ತೆ, ಇಲ್ಲ ಸರ್ಕಾರದಿಂದ ಬಂದಿದೆ, ಇದು ನನ್ನ ಕೆಲಸ ಆಗುತ್ತೆ ಅಂತ. ಹೌದು, ಗ್ಯಾರಂಟಿ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ಸ್. ವಿಜಯಪುರಕ್ಕೆ ನಮ್ಮ ಸಪ್ತಮಿ ಗೌಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಕಾಂತಾರ ಚಿತ್ರದ ನಾಯಕಿ ಮತ್ತು ಕಾಂತಾ ನಾಯಕ್ ಮೇಡಮ್ ಅವರು ಕೂಡಿ ಇವತ್ತು ವಿಜಯಪುರದ ಯುವಕರಿಗೆ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಸಾಯಂಕಾಲ ಎಕ್ಸ್‌ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.